ಸೊ ಗ್ರ್ಯಾಂಡ್ ಐಟಮ್ ಹುಡುಕೋರ್ಗೆ ಅದು ಕೂಡ ನಿಮ್ಗೆ ಆಪ್ಷನ್ಸ್ ಇದೆ, ನೋಡ್ತಾ ಇರ್ಬೋದು. ಅವಾಗಲೇ ಒಂದು ವೈಟ್ ಕಲರ್ ನೋಡಿದ್ವಿ, ಸೊ ಇವಾಗ ಒಂದು ಮರೂನ್ ಕಲರ್ ಇದೆ, ಇನ್ನೊಂದು ಕೂಡ ಆಪ್ಷನ್ ಅಲ್ಲಿ ಇದೆ ನಿಮಗೆ ಒಂದು ಗ್ರ್ಯಾಂಡ್ ಐಟಮ್, ಅದು ನಿಮಗೆ ವೈಟ್ ಕಲರ್ ಅಲ್ಲೇ. ಸೊ ಈ ಗ್ರ್ಯಾಂಡ್ ಐಟಮ್ ಡೀಟೇಲ್ಸ್ ಇದೆ ಸರ್. ಸರ್ ಎರಡು ಸ್ಪೋರ್ಟ್ಸ್, ಓಕೆ, ಎರಡು 2014 ಒಂದು 15 ಇದೆ ಸರ್. ಓಕೆ, ಯಾವುದು ಇದೆ ಅದು ಸರ್? 2014 ಸರ್. ಓಕೆ, ಇದು 2015 ಗಾಡಿ. 15. ಓಕೆ, ಇದ್ರ ಫೀಚರ್ಸ್ ತಿಳಿಸ್ಬಿಡಿ ಸರ್, ಏನೇನು ಬರ್ಬೋದು ಸರ್? ಇದು ಎರಡು ಸ್ಪೋರ್ಟ್ಸ್ ಸರ್. ಇದು ಓಕೆ, ಇದು ಎರಡು ಸ್ಪೋರ್ಟ್ಸ್. 4 ಪವರ್ ವಿಂಡೋಸ್ ಬರುತ್ತೆ, ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ ಇದೊಳಗಡೆ. ಓಕೆ, ವಿತ್ ನೋಡಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ವಿತ್ ಸಿಂಗಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಯಾರಾದ್ರೂ ಒಂದು ಒಳ್ಳೆ XUV ಹೇಳಿ ಅಭ್ಯಾಸ ಆಗ್ಬಿಟ್ಟು ಇವಾಗ ಒಂದು ಗ್ರ್ಯಾಂಡ್ ಐಟನ್ ಕೂಡ ಇದೆ. ಸೊ ಈ ಗ್ರ್ಯಾಂಡ್ ಐಟನ್ ಏನಾಗ್ಬೋದು ಪ್ರೈಸ್ ಇದು? ಸರ್ ನನ್ನ ಹತ್ರ ಟೋಟಲಿ 3 ಗ್ರ್ಯಾಂಡ್ ಐಟನ್ ಇದೆ. ಓಕೆ, 3 ಗ್ರ್ಯಾಂಡ್ ಐಟನ್ ಇದೆ. ಅಲ್ಲಿ ವೈಟ್ ಇತ್ತು, ನೀವು ನೋಡಿದ್ರಿ. ಇದು 3 ಒಂದೇ ಪ್ರೈಸ್ ಕೊಡ್ತೀನಿ ಸರ್. ಹೇಳಿ ಸರ್. 3,25,000 ಕೊಡ್ತೀನಿ ಸರ್, ವಿತ್ NOC ಸರ್. 3 ಐಟನ್ 3,25,000 ವಿತ್ NOC ಕೊಟ್ಬಿಡ್ತೀರಾ? ವಿತ್ NOC. 2 ವೈಟ್ ಇದೆ, 1 ಮರೂನ್ ಇದೆ. ಓಕೆ, ಸೊ ಇದು ಕೂಡ ನೋಡ್ಕೊಬಿಡೋಣ ಬಾಡಿ ಹೆಂಗಿದೆ ಅಂತ. ಸೊ ಇದು ಕೂಡ ನಿಮಗೆ 2015 ಅಲ್ಲ ಸರ್ ಇದು? 15. ಓಕೆ, 2015 ಗಾಡಿ. ಯಾರಾದ್ರೂ ಒಂದು ಗ್ರ್ಯಾಂಡ್ ಐಟನ್, ಎಲ್ಲಾನು 3 ಡೀಸೆಲ್ ಅಲ್ಲ ಸರ್? ಓಕೆ, ವಿತ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ ನಿಮಗೆ ಇದರಲ್ಲಿ ಗಾಡೀಲಿ. ಸೊ ಯಾರಾದ್ರೂ ಒಂದು ಒಳ್ಳೆ ಐಟನ್, ಗ್ರ್ಯಾಂಡ್ ಐಟನ್ ವಿತ್ ಡೀಸೆಲ್ ಗಾಡಿಗಳು ಹುಡುಕ್ತಾ ಇರೋರಿಗೆ ನೋಡಿ 3,25,000 ವಿತ್ NOC ಸಮೇತ ಕೊಡ್ತಾರೆ ಗಾಡಿಗಳನ್ನ. ಸೊ i10 ಬೇಡ ನನಗೆ ಒಂದು ಒಳ್ಳೆ i20 ಬೇಕು ಅನ್ನೋರಿಗೆ ಒಂದು i20 ಕೂಡ ಇದೆ, ವೈಟ್ ಕಲರ್ ಅಲ್ಲಿ, ನೋಡಕ್ಕಂತೂ ಚಿಂದಿಯಾಗಿದೆ. ಸೊ ಇದ್ರ ಡೀಟೇಲ್ಸ್ ಸರ್? ಇದು 2009 ಆಸ್ಟಾ. ಓಕೆ, ಟಾಪ್ ಎಂಡ್ ವೇರಿಯಂಟ್. ಸೊ ಟಾಪ್ ಎಂಡ್ ವೇರಿಯಂಟ್ ಇದು. ಬ್ಯಾಕ್ ವೈಫರ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ ಇದರೊಳಗಡೆ, ABS ಬರುತ್ತೆ. ಓಕೆ, ಸೊ ಯಾರಾದ್ರೂ ಒಂದು ವೈಟ್ ಕಲರ್ ಒಂದು i20 ಡೀಸೆಲ್ ಪೆಟ್ರೋಲ್ ಸರ್ ಗಾಡಿ ಇದು? ಸರ್ ಇದು ಪೆಟ್ರೋಲ್ ಸರ್ ಇದು. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ, ವೈಪರು, ಆಸ್ತಾ ಟಾಪ್ ಎಂಡ್ ವೇರಿಯಂಟು. ಸೊ ಒಂದು ಚಿಂದಿ ಗಾಡಿ ಹುಡ್ಕೋರಿಗೆ ಒಂದು i20 ಆಸ್ತಾ ಟಾಪ್ ಎಂಡ್ ವೇರಿಯಂಟು, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs ಎಲ್ಲ ಇದೆ. ಎಲ್ಲ ಒಂದು ಕಂಪ್ಲೀಟ್ಲಿ ಪ್ಯಾಕ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗ್ಬೋದು ಸರ್ ಇದು? ಸರ್ ಇದು 295 ಕೋಡ್ ಮಾಡ್ತಿರೋದು. 295 ಕೋಡ್ ಮಾಡ್ತೀನಿ, ಫೈನಲ್ 260 ಕೊಟ್ಬಿಡ್ತೀನಿ ಸರ್. ಓಕೆ, 2,60,000 ಒಂದು i20 ಸಿಗುತ್ತೆ. i20 ಆಸ್ಟಾ ಸೆಕೆಂಡ್ ಓನರ್. ಓಕೆ, ಅದು ಟಾಪ್ ಎಂಡ್ ವೇರಿಯಂಟ್ ಗಾಡಿ, ಇದು ಹೊಸ ಇನ್ಶೂರೆನ್ಸ್ ಜೊತೆ, ವಿತ್ ಇನ್ಶೂರೆನ್ಸ್ ಜೊತೆನೆ. With ಓಕೆ, insurance. ನೋಡಿ ಇಷ್ಟೊಂದೆಲ್ಲ ಆಡೆಡ್ ಅಡ್ವಾಂಟೇಜ್ ಇದೆ ಒಂದು i20 ಮೇಲೆ. ಸೊ ನಮ್ಮ ಮುಂದೆ ಇನ್ನೊಂದು ವೈಟ್ ಕಲರ್ ವೋಕ್ಸ್ವ್ಯಾಗನ್ ಪೋಲೋ ಇದೆ. ಸೊ ಈ ವೋಕ್ಸ್ವ್ಯಾಗನ್ ಪೋಲೋ ಡೀಟೇಲ್ಸ್ ಇದೆ ಸರ್? ಸರ್ ಇದು 2016 ಓಕೆ, ಸಿಂಗಲ್ ಓನರ್ ಇದು. ಹೈಲೈನ್ ಪ್ಲಸ್ ಇದು. ಓಕೆ, ಹೈಲೈನ್ ಪ್ಲಸ್. ಹೈಲೈನ್ ಪ್ಲಸ್. Okay, so 2016 ಹೈಲೈನ್ ಪ್ಲಸ್. ಓಕೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಅಲಾಯ್ಸ್, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರು. ಸೊ ಡೀಸೆಲ್ TDI ಇಂಜಿನ್ ಬೇರೆ ನಿಮಗೆ. ಸೊ ಹೈಲೈನ್ ಪ್ಲಸ್ ಹುಡ್ಕೋರಿಗೆ ನೋಡಿ ಸಕ್ಕತ್ತಾಗಿದೆ ಗಾಡಿ ಕೂಡ, ಬಾಡಿ ಲೈನ್ ಆಗಲಿ ಎಲ್ಲಾನು ಚಿಂದಿಯಾಗಿದೆ. ಸೊ ಇಂಟೀರಿಯರ್ ನಿಮಗೆ ನೋಡ್ತಾ ಇರ್ಬೋದು, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs ಎಲ್ಲ ಇದೆ. ಸೊ ಒಂದು ಒಳ್ಳೆ ವೋಕ್ಸ್ವ್ಯಾಗನ್ ಪೋಲೋ ಹೈಲೈನ್ ಪ್ಲಸ್ ಡೀಸೆಲ್ ವೇರಿಯಂಟ್ ಹುಡುಕೋರಿಗೆ 2016 ಮಾಡಲ್ ಗಾಡಿ. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ನಾವು ಹಾಕಿರೋದು 4,45,000 ಹಾಕಿದ್ದೀನಿ. ಓಕೆ, ನಿಮ್ಗಂತ ನಿಮ್ಮ ಚಾನಲಿಂದ ಬಂದು ಈದ್ ರಂಜಾನ್ ಆಫರ್ ಇವಾಗ ಬರ್ತಾ ಇರೋದು, ಅದಕ್ಕೆಲ್ಲ ಫೈನಲ್ ಮಾಡಿ ನಿಮಗೆ 4,10,000 ಕೊಡ್ತೀನಿ ಸರ್. ಓಕೆ, 4,10,000 ವಿತ್ NOC ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಒಂದು 2016 ಮಾಡಲ್ ಗಾಡಿ ಪೋಲೋ ಸಿಗುತ್ತೆ. ನೋಡ್ತಾ ಇರ್ಬೋದು, ವೈಟ್ ಇಷ್ಟ ಆಗಿಲ್ಲ, ಸಿಲ್ವರ್ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನಿಮಗೆ. ಅದರಲ್ಲೂ ಆಪ್ಷನಲ್ ಪೋಲೋಲಿ ನಿಮಗೆ ಬ್ಲೂ ಕಲರ್ ಕೂಡ ಅವೈಲೇಬಲ್ ಇದೆ. ಸೊ ಈ ಬ್ಲೂ ಪೋಲೋ ಡೀಟೇಲ್ಸ್ ಇದೆ ಸರ್? ಸರ್ ಇದು 2013 ಸಿಂಗಲ್ ಓನರ್ ಸರ್ ಇದು. Okay. 2013 ಪೆಟ್ರೋಲ್ ಸಿಂಗಲ್ ಓನರ್ ಇದು. ಇದನ್ನು ಹೈಲೈನ್ ಸರ್ ಇದು. ಓಕೆ, ಇದು ಕೂಡ ನಿಮಗೆ ಹೈಲೈನ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಇನ್ನರ್ ARVMs ಮತ್ತು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸು, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರು, ವೋಕ್ಸ್ವ್ಯಾಗನ್ ಪೋಲೋ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್ ಸರ್, TSI ಪೆಟ್ರೋಲ್ ಇದು. ಓಕೆ, ಸೊ ಯಾರಾದ್ರೂ ಒಂದು ಒಳ್ಳೆ ವೋಕ್ಸ್ವ್ಯಾಗನ್ ಪೋಲೋ ಅದು ಬ್ಲೂ ಕಲರ್ ಹುಡ್ತಾರವ್ರಿಗೆ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಇದು 365 ಎಲ್ಲ ಬಜಾರಲ್ಲಿ ಹೇಳ್ತಾರೆ. ನಾನು ಒಂದೇ ಪ್ರೈಸ್ ಕೊಡ್ತೀನಿ ಸರ್. ಇದು 325ಗೆ ಕೊಟ್ಬಿಡ್ತೀನಿ. 325ಗೆ ಫೈನಲ್. ಓಕೆ, ವಿತ್ NOC. ವಿತ್ NOC. ಓಕೆ, 3,25,000 13 ಮಾಡಲ್ ಗಾಡಿ, ಒಂದು ವೋಕ್ಸ್ವ್ಯಾಗನ್ ಪೋಲೋ ವಿತ್ NOC, ಸಿಂಗಲ್ ಓನರ್. ಅದು ಸಿಂಗಲ್ ಓನರ್ ವೆಹಿಕಲ್, ಅದು ಬ್ಲೂ ಕಲರ್, ಒಂಥರ ಯೂನಿಕ್ ಕಲರು. ಸೊ ಒಂದು ರಬ್ಬಿಂಗ್ ಪಾಲಿಶಿಂಗ್ ಮಾಡಿಸ್ಬಿಟ್ಟು ನೋಡ್ತಾ ಇದ್ರೆ ಒಂದು ಒಳ್ಳೆ ಲಕ ಅಂತ ಹೊಡಿತಾ ಇರ್ತದೆ ಗಾಡಿ, ಆ ಥರ ಕಂಡೀಷನ್ ಇದೆ ಗಾಡಿ ಕೂಡ ಅಂತ ಹೇಳ್ಬೋದು. ಸೊ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. ಸೊ ಇದು ಬಂದು ನಿಮಗೆ ಎಲಿಫೆಂಟ್ ಗ್ರೇ ಕಲರ್, ನೋಡೋಕ್ಕಂತ ಒಂಥರ ಕ್ರೇಜಿ ಆಗಿದೆ ಲುಕ್ ವೈಸ್ ಎಲ್ಲ ನೋಡೋದಾದ್ರೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಇದು 2013 ಸೆಕೆಂಡ್ ಓನರ್, ಹೊಸ ಇನ್ಶೂರೆನ್ಸ್ ಸರ್ ಇದು. ಫಸ್ಟ್ ಪಾರ್ಟಿ ಹೊಸ ಇನ್ಶೂರೆನ್ಸ್ ಇದೆ. ಓಕೆ, ಇದರೊಳಗಡೆ ಲೆದರ್ ಸೀಟ್ಸ್ ಇದೆ, ಹೊಸ ಲೆದರ್ ಸೀಟ್ಸ್ ಹಾಕಿದೀವಿ. 17 ಮಾಡಲ್ದು ಸಿಸ್ಟಮ್ ಇದೆ ಇದರೊಳಗಡೆ. ಓಕೆ, ಸೊ 17 ಮಾಡಲ್ದು ಆಂಡ್ರಾಯ್ಡ್ ಪ್ಲೇ ಸಿಸ್ಟಮ್ ಇದೆ. ವೋಕ್ಸ್ವ್ಯಾಗನ್ ಪೋಲೋದೇ 17 ಮಾಡಲ್ದು ಸಿಸ್ಟಮ್ ಇದೆ. ಓಕೆ, ಸೊ ಅಲಾಯ್ಸ್ ಹೈಲೈನ್ ಅಲ್ಲ ಸರ್ ಇದು? ಸರ್ ಇದು ಹೈಲೈನ್ ಇದು. ಪೆಟ್ರೋಲ್ ಡೀಸೆಲ್? ಸರ್ ಇದು ಡೀಸೆಲ್ ಇದು. ಓಕೆ, ಡೀಸೆಲ್ ವೇರಿಯಂಟು, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs ವಿತ್ 17 ಮಾಡಲ್ ಆಂಡ್ರಾಯ್ಡ್ ಪೋಲೋ ಸಿಸ್ಟಮ್, ವೋಕ್ಸ್ವ್ಯಾಗನ್ ಪೋಲೋ ಸಿಸ್ಟಮ್ ವಿತ್ ಬ್ರ್ಯಾಂಡ್ ನ್ಯೂ
ಲೆದರ್ ಅಪೋಲ್ಸರಿ ಕೂಡ ಇದೆ ಗಾಡೀಲಿ. ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಒಂದು ಧಮಾಕ ಪ್ರೈಸ್ ಬೇಕು ಸರ್ ಗಾಡಿಗೆ. ಸರ್ ಇದು ಧಮಾಕ ಪ್ರೈಸ್ ಅಂದ್ರೆ ಧಮಾಕ ಕೊಡ್ತೀನಿ, ಯಾರು ಕೊಡಲ್ಲ. 2,60,000ಗೆ ಕೊಟ್ಬಿಡ್ತೀನಿ ಸರ್. 2,60,000ಗೆ 2,60,000ಗೆ 2013 ಸೆಕೆಂಡ್ ಓನರು ಹೊಸ ಇನ್ಶೂರೆನ್ಸ್ ಜೊತೆ 2,60,000ಗೆ. ಈ ಕಡೆ 2,60,000ಕ್ಕೆ ನಿಮಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ವಿತ್ NOC ಅಲ್ಲ ಸರ್ ಗಾಡಿ? ಸರ್ ವಿತ್ NOC. ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಆಲ್ಮೋಸ್ಟ್ ಇವತ್ತಿಂದ 5ನೇ ಗಾಡಿ ಅಂತ ಹೇಳ್ಬೋದು ಒಂದು ವೋಕ್ಸ್ ವ್ಯಾಗನ್ ಪೋಲೋ. ಸೊ ಈ ವೋಕ್ಸ್ ವ್ಯಾಗನ್ ಪೋಲೋಲಿ ಏನೇನಪ್ಪ ಮೇನ್ ಫೀಚರ್ಸ್ ಅಂದರೆ ಮೇನ್ ಹೆಡ್ಲೈಟ್ಸು. ಸೊ ನೋಡ್ತಾ ಇರ್ಬೋದು ನಿಮಗೆ ಯು ಶೇಪ್ಡ್ LED ಲೈಟ್ಸು ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸೊ ಇದ್ರ ಡೀಟೇಲ್ಸ್ ತಿಳಿಸಿ ಸರ್. ಸರ್ ಇದು 2015 ಸೆಕೆಂಡ್ ಓನರು. ಓಕೆ, ಇದೊಳಗಡೆ ಎಕ್ಸ್ಟ್ರಾ ಆರ್ಡಿನರಿ ಏನೇನಿದೆ ಆಫ್ಟರ್ ಮಾರ್ಕೆಟ್ ಎಲ್ಲ ಹೇಳ್ತೀನಿ ನೋಡಿ. ಇದೊಳಗಡೆ ಬಂದ್ಬಿಟ್ಟು ನಿಮಗೆ ಹೆಡ್ಲೈಟ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್. ಹೌದು, ಯು ಶೇಪ್ 20-25,000 ಹೆಡ್ಲೈಟ್ಸ್ ಇದೆ ಇದೊಳಗಡೆ. ಓಕೆ, 20-25,000 ಹೆಡ್ಲೈಟ್ಸ್ ಇದೆ. ಸೊ ಅಲಾಯ್ಸ್ ಎಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿದೆ ನಿಮಗೆ. ಸೊ ಇಂಟೀರಿಯರ್ ಅಲೈಸ್ ಬಂದ್ಬಿಟ್ಟು ಇದು GT ಇದು 2019 GT. ನಾನು ಅದನ್ನ ಅನ್ಕೊಂಡೆ ಹೆಂಗಪ್ಪ ಇದು GT ಅಲೈಸ್ ಬಂದ್ಬಿಟ್ಟು ನಾರ್ಮಲ್ 2019 GT ಅದು. ಓಕೆ, ಸೊ ಇಂಟೀರಿಯರ್ ನೋಡೋದಾದ್ರೆ ಸರ್ ಏನೇನಿದೆ ಸರ್ ಇದರಲ್ಲಿ? ಸರ್ ಇದೊಳಗಡೆ ಆಡಿಯೋ ಕಂಟ್ರೋಲರ್ ಬರುತ್ತೆ. ಓಕೆ, ಆಡಿಯೋ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಒಳ್ಳೆ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಅಂತಾನು ಹೇಳ್ಬೋದು. ಸೊ ಹಾಗೆ ಇದ್ರ ಜೊತೆಗೆ ನಿಮಗೆ ಕಾಂಪೋನೆಂಟ್ಸ್ 4 ಚಾನಲ್ ಕಾಂಪೋನೆಂಟ್ಸು, 4 ಚಾನಲ್ ಆ್ಯಂಪ್ ಮತ್ತು ಕಾಂಪೋನೆಂಟ್ಸ್ ಎಲ್ಲನೂ ಇದೆ. ಸೊ ಯಾರಾದರೂ ಒಂದು ಒಳ್ಳೆ ಟಾಪ್ ಎಂಡ್ ವೇರಿಯಂಟು ಒಂದು ಚಿಂದಿ ಗಾಡಿ ಹುಡುಕ್ತಾರೋರಿಗೆ ಒಂದು 2015 ಮಾಡಲು ಒಂದು ವೋಕ್ಸ್ ವ್ಯಾಗನ್ ಪೋಲೋ ಡೀಸೆಲ್ ಹೈಲೈನ್ ವೇರಿಯಂಟು. ಸೊ ನೋಡ್ತಾ ಇರ್ಬೋದು ಎಲ್ಲ ಕ್ರೇಜಿಯಾಗಿ ಲುಕ್ಕಲ್ಲಿ ಬ್ಯಾಕ್ ಸೈಡ್ ಎಲ್ಲ ಪ್ರೊಫೈಲ್ ಎಲ್ಲ ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿದೆ ಅಂತ. ಸೊ ಈ ಬಾಡಿ ಲೈನ್ ಅಂತೂ ಅಲ್ಟಿಮೇಟಾಗಿ ಮೇಂಟೈನ್ ಮಾಡಿದ್ರೆ ಎಲ್ಲೂ ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಏನೂ ಇಲ್ಲ. ಸೊ ಯಾರಾದರೂ ಒಳ್ಳೆ ವೋಕ್ಸ್ ವ್ಯಾಗನ್ ಪೋಲೋ ಹುಡ್ಕೋರಿಗೆ ಕಂಪ್ಲೀಟ್ಲಿ ಮಾಡಿಫೈಡ್ ಆಗಿದೆ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಇದು ಪೋಲೋ 2015 ಸೆಕೆಂಡ್ ಓನರ್ 1.5 ಲೀಟರ್ ಡೀಸೆಲ್ ಇಂಜಿನ್ ಇದು. ಓಕೆ, ಇದು ಸರ್ ನಾವು ಹೇಳ್ತಿರೋದು 4,35,000 ಸರ್. ಫೈನ್ ಅಲ್ಲ ಸರ್, ಯಾಕಂದರೆ ಲೈಕ್ ಖರ್ಚು ಮಾಡಿರೋದು ಆಲ್ಮೋಸ್ಟ್ ಲೈಕ್ 1 ಲಕ್ಷ ತನಕ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಫೈನಲ್? ಸರ್ 410ಗೆ ಮಾಡ್ಕೊಡ್ತೀವಿ ಸರ್. 4,10,000ಕ್ಕೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಹೈಲೈನ್ ಟಾಪ್ ಎಂಡ್ ವೇರಿಯಂಟು ವಿತ್ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸು, GT ಅಲಾಯ್ಸ್ ಎಲ್ಲ ಇದೆ ನಿಮಗೆ. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಸಿಗುತ್ತೆ ಗಾಡಿ. ಯಾರಾದರೂ ಒಂದು ಒಳ್ಳೆ XUV500 ಹುಡುಕೋರಿಗೆ ಇನ್ನೊಂದು XUV500 ಇದೆ, ಡೀಟೇಲ್ಸ್ ಸರ್? ಸರ್ ಇದು 2013. ಓಕೆ, 2013 ಸಿಂಗಲ್ ಓನರ್ ಸರ್. ಓಕೆ, ಇನ್ಶೂರೆನ್ಸ್ ಇಲ್ಲ ಇದಕ್ಕೆ. 76,000 ಓಡಿದೆ. ಓಕೆ, W8 ಇದು. ಓಕೆ, W8 2013 ಸಿಂಗಲ್ ಓನರ್ ವೆಹಿಕಲ್ಲು. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಸೊ ಬಾಡಿ ಲೈನ್ ಎಲ್ಲ ಚಿಂದಿಯಾಗಿ ಮೇಂಟೈನ್ ಮಾಡಿದ್ರೆ ವಿತ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ವಿತ್ 6 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ. ಸೊ ಯಾರಾದರೂ ಒಂದು ಒಳ್ಳೆ 13 ಮಾಡೋ ಒಂದು XUV500 ಹುಡುಕೋರಿಗೆ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 4,90,000ಗೆ ಕೊಡ್ತೀನಿ ಸರ್. 4,90,000 ವಿತ್ NOC? ವಿತ್ NOC. ಓಕೆ, ವಿತ್ KA ಬೇಕಾದ್ರೆ ಅವ್ರು ಆನ್ ದ ಟೇಬಲ್ ಕೂತ್ಕೊಂಡ್ರೆ ಏನು ಬೇಕಾಗುತ್ತೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ.